ಹಾಯ್ ನಮಸ್ತೆ. ಮಾಂತೇಶ್ ಗೌಳಿ, ಕಲಬುರಗಿ. ನಾವು ಕಬ್ಬಿನ ಪ್ಲಾಟಿಗೆ ಬಂದೀವಿ. ಸರಿಸುಮಾರು ಇವರು ಕೂಡ 3 ವರ್ಷ ಆಯಿತು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಲಿಕ್ಕೆ ಪ್ಲಾಟ್ ಕಡೆಯಿಂದ. 5 ಎಕರೆ ಜಮೀನು ಅದ ಇವ್ರದ್ದು ಕೂಡ. ಇವ್ರದ್ದು ಕಂಪ್ಲೀಟ್ 3 ವರ್ಷ ಹಿಡಿದು ಮೇಂಟೆನೆನ್ಸ್ ನಾವೇ ಕೊಡಾಕತ್ತೀವಿ. ಏನು ಮಾಡಬೇಕು ಏನಿಲ್ಲ, ಯಾವ ಬೆಳೆ ತರಬೇಕು, ಯಾವ ಬೆಳೆ ಹಾಕಬೇಕು, ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಿಸ್ಕೊತ ಹೊಂಟೀವಿ. ಅದಕ್ಕೆ ಎಂತಿಷ್ಟು ಮಟ್ಟಿಗೆ ಎಷ್ಟೆಷ್ಟು ಗೊಬ್ಬರಗಳು ಅಷ್ಟಿಷ್ಟೇ ಹಾಕಬೇಕು ಅನ್ನೋದನ್ನು ನಾವು ಪ್ಲಾಟ್ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅವ್ರಿಗೆ ಪ್ಲ್ಯಾನ್ನು ಕೊಟ್ಕೊತ ಬಂದೀವಿ. ಈಗ ರೈತರು ಅದಾರ, ಇವ್ರದ್ದು ವಿಡಿಯೋನು ನೋಡಿರ್ಬೋದು ಸಾಕಷ್ಟು ಜನ. ಅವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಏನೇನು ಮಾಡ್ಯಾರ ಏನೇನಿಲ್ಲ ಅನ್ನೋವಂಥದ್ದು. ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಸರ್, ತಮ್ಮ ಪರಿಚಯ ಮಾಡ್ಕೊರಿ ಮೊದಲು, ನಿಮ್ಮ ಹೆಸರು ಹಿಡ್ಕೊಂಡು. ನಮ್ಮ ಹೆಸರು ಯಲ್ಲಾಲಿಂಗ ರೀ. ತಂದೆ ಹೆಸರು ಶಿವಗಪ್ಪ ರೀ. ಯಲ್ಲಾಲಿಂಗ ಶಿವಯೋಗಪ್ಪ ಬಳಗಾರಿ. ಬಳಗಾರಿ. ಪೂಜಾರಿ. ಪೂಜಾರಿ ಅವರೇ, ನೀವು ಎಷ್ಟು ವರ್ಷ ಹಿಡಿದು ಬಳಸ್ಲಾಗತ್ತೀರಿ ನನ್ನ ಬಳಿ? 3 ವರ್ಷ ಆಯ್ತು. 3 ವರ್ಷ ಆಯಿತು. ಫಸ್ಟ್ ಹಿಡಿದು ಯಾವ್ಯಾವ ಬೆಳೆ ಹಿಡಿದು ಮಾಡ್ಕೊತ ಬಂದ್ರಿ? ಫಸ್ಟಿಗೆ ನೋಡ್ರಿ ಒಂದ್ಸಲ ನಿಂಬೆ ಗಿಡಕ್ಕೆ ಕೊಟ್ಟಿದ್ರಿ. ಹಾಂ, ನಿಂಬೆ ಗಿಡದಕ್ಕಾಗನ ಆಮೇಲೆ ಇದಕ್ಕೆ ಹತ್ತಿ ಹಾಕಿದೇವೆ ರೀ. ಹತ್ತಿದು ಮೆಣಸಿನ ಗಿಡಕ್ಕೆ ರೀ. ಹಾಂ, ಮೆಣಸಿನ ಗಿಡಕ್ಕೆ ಹಾಕಿದೇವೆ ರೀ. ಆಮೇಲೆ ಈಗ ಸದ್ದ ಕಬ್ಬಿ ಹಾಕಿದೇವೆ ರೀ. ಫಾದರ್ ಸಂತ್ರ ಕಬ್ಬಿ ಇದ್ದಿಲ್ಲ ರೀ. ಈ ಸಲ ಕಬ್ಬಿ ಮಾಡಿದೆ, ಕಬ್ಬಿ ಮಾತ್ರ ಹಾಕಿದೇವೆ ರೀ. ಹಾಂ, ಮತ್ತು ಕಬ್ಬಿ ಹಾಕಿದೇವೆ ರೀ. ಮತ್ತು ಪಪ್ಪಾಯಿಗೆ ಒಂದಿಟ್ಟು ಹಾಕಿದ್ದಾರೆ. ಪಪ್ಪಾಯಿ ಚಾಲು ಆಗ್ಯದ. ಪಪ್ಪಾಯಿ ಸಂಗಟ್ ಉಳ್ಳಾಗಡ್ಡಿ ಚಾಲು. ಉಳ್ಳಾಗಡ್ಡಿನೂ ಉಳ್ಳಾಗಡ್ಡಿನೂ ಇನ್ನು ಮುಂದೆ ಚಾಲೂನೇ ಅದ. ಈಗ ಮೆಣಸಿನ ಪ್ಲಾಟ್ ಮಾಡಿನ ಅಂತ ಹೇಳಿದ್ರಿ. ಹಾಂ ರೀ. ಹೆಂಗೆ ಬಂದಿತ್ತು ಮೆಣಸಿನ ಪ್ಲಾಟ್? ಪ್ಲಾಟ್ ಭಾರಿ ಇವತ್ತು ರೀ. ವಿಡಿಯೋ ನಿಂದು ಭಾಳಷ್ಟು ವೈರಲ್ ಆಗಿತ್ತು. ಭಾರಿ ಅಂದ್ರೆ ಏನಾದ್ರೂ ನಿಂತ್ಕಣ ಅದೇ ಮತ್ತಾಗ ಕಾಯಿ ಯಾವ್ದಾರ ಪಡ ನೋಡಿದ್ರೆ ಇದು ಮೆಣಸಿನ ತಕ ಇಲ್ಲಿ ಬಿಡ, ಇದು ನಮ್ಮಂಗಿಲ್ಲ. ಎಷ್ಟು ಬತ್ರಿ ಮೆಣಸಿನ ಪಡ ಮಾಡ್ಲಕ್ಕೆ ನನ್ನ ಕೈ ಮೇಲೆ ಖರ್ಚು? ಎಷ್ಟು ಆಳಿಗೆ ನೀವು ಎಲ್ಲ ಕೂಡ 18 ಲಿಟ್ಟಿ ಪಡ ನೋಡಪ್ಲಿ ಆಗಿತ್ತು. ಮಾಡ್ಲಗನ್ರಿ. ಸೊ ಈಗ ಮುಂದಿನ ಹಂತಕ್ಕೆ ನಾವು ಹೋಗೋದದ. ಸೊ ಆ್ಯಸ್ ಎ ನೋಡ್ಬೋದು, ಕಬ್ಬ 3.5 ತಿಂಗಳ ಕಬ್ಬ ಅದ ರೀ. ಇದು ಬರೀ ಕೇವಲ 3.5 ತಿಂಗಳ ಕಬ್ಬ. ಹೆಂಗೆ ಅನಿಸ್ತದ ರೀ ಪೂಜಾರಿ ಕಬ್ಬ? ಅಲ್ಲದ್ರಿ, ಹಳಕ್ ಬೆಳಿ ರೀ. ಇದು ಏನಿದಿಲ್ರಿ, ಬೆಳಿ ಹಳಕ್ ಬೆಳೆ ರೀ. ಇದು ಇದೇನು ನಾವು ಹಿಂಗ ಇದರಲ್ಲಿ ಇದು ಮಾಡಿಲ್ರಿ. ಹಾಲು ಬಿಡಾನ ಕಬ್ಬು ಸಹ ಹಿಂಗ ಸುಮ್ ಹೋಗೋದಕ್ಕೆ ಆಡತ್ತಲೆ ಕಳೆ ಎತ್ಗಳು ಮುಚ್ಚಿಕೆ ಬಿಟ್ಟಿದ್ರೆ ನೀರೇ ಇತ್ತಿಲ್ಲ. ಈಗ ಮಳೆ ಜರ ಸುಧಾರಿಸದ. ನಿಮ್ಮ 1-2 ಸಲ ಎಣ್ಣೆ ಹೊಡಿದೀವಿ. ಇವಾಗೆಲ್ಲ 1 ಚೀಲ ಇಟ್ಟು ಗೊಬ್ಬರ ಹೋಗಿದ್ದೀವಿ ನೋಡಿ. ಕಲಾಸ್ ಅದ್ರ ಮ್ಯಾಗ ಏನು ನಾವು ಒಗಿಬೇಕನ್ನೋದು ಪ್ಲಾನ್ ಏನು ಮಾಡಿ ನೋಡ್ಬೇಕಿನ. ನಾವು ಒಗಿಬೇಕನ್ನೋದು ಕಬ್ಬು ಹೋಲಕತ್ತ ಹಿಂಗಾಕತ್ರ ಎಲ್ಲ ಹೆಂಗ್ರಿ ಈಗ ನಮ್ಮ ಅನ್ಕೊಂಡಿದ್ರೆ ನೋಡಿ ಎಲ್ಲ ಒಂದು ಲೆವೆಲ್ ಬಂದ. ಇಲ್ಲಿ ಏನು ನೋಡಪ್ಪ, ಇಲ್ಲಿ ನೀವು ಅದು ವಿಡಿಯೋ ಶೂಟ್ ಮಾಡಿ ತೋರಿಸ್ರಿ. ಅಲ್ಲಿ ಕಬ್ಬಿನ ಬಡ್ಡಿಗೆ ಅದೆಲ್ಲ ರೀ ಕಂಪ್ಲೀಟ್ ಆಗಿ ಮನಾರ್ ಗಾಡಿ ಹೊಡೆದ ಮಸ್ತ್ ಆಗ್ಯಾವ್ರಿ ಎಲ್ಲ. ಹಾಂ, ಚಲೋ ಆಗಿದೆ. ಮರಿಗಳ ಸಂಖ್ಯೆ ಹೆಂಗೆ ಕೂತದ್ರಿ? ಎಲ್ಲ ಚಲೋ ಕೊಡ್ತಾರೆ. ಅಂದ್ರೂ ರೀ ಭಾಳ ಮಂದಿ ಬೈದ್ರಿ, ಇದು ಯಾಕೆ ಹಚ್ಚಿದ್ವಿ ನೀನು ಸುಮ್ಮ ಹತ್ತಿ ಹತ್ತಿರ ಕೊಡ್ತಾರೆ. ಹಾಂ, ಕಬ್ಬು ಯಾಕೆ ಮಾಡಿದ ಅಂದಾರ? ಯಾಕೆ ಮಾಡಿ ನೀರಿಲ್ಲ, ಏನಿಲ್ಲ, ಮಳೆ ಇಲ್ಲ. ಹಳೆ ನೀರೇ ಇದ್ದಿಲ್ಲ ರೀ. ಭಾಳ ಈಗ ಸ್ವಲ್ಪ ನೀರೆಲ್ಲ ಮಳೆ. ಹಾಂ, ಮಳೆ ಬಂದು ನೀರಾಗ್ಯದ. ಹಾಂ ರೀ, ಎಲ್ಲ ಚಲೋ ಆಗ್ಯದ. 3 ತಿಂಗಳು ಕಬ್ಬ ಇದು ಯಾರು ಅನ್ಬೇಕ್ರಿ? ಇದು ಚಲೋ ಆಗಿದ್ರಿ, ಮಸ್ತ್ ಆಗಿದೆ. ಒಳಗೆ ಹೋಗ್ರಿ, ನಡೀತಾರೆ. ಇಲ್ಲೇ ದಂಡಾಗಿಲ್ರಿ. ಒಳಗೆ ಎಂತಾನು ಹೋಗಿ ನೋಡ್ತೀರಿ ನೋಡ್ರಿ. ನೀವು ಮನಗಂಡದ್ರಿ 3.5 ತಿಂಗಳ ಕಬ್ಬು ನೋಡ್ರಿ. ಅದು 3.5 ತಿಂಗಳ ಕಬ್ಬ ಹೆಂಗೆ ಅನ್ಸ್ಲಕ್ಕಿಲ್ಲ. ಯಾಕೆ ಮಾಡೋದು ಥೇರಿ ಇರ್ತದೆ ರೀ. ಅದ್ರೊಳಗೆ ಒಂದು ಫೋಟೋ ತೆಗೀರಿ. ಹಂಗೆ ಕ್ಲಿಕ್ ಮಾಡಿರಿ, ಅದಕ್ಕೆ ಒಂದು ಫೋಟೋ ಆಪ್ಷನ್ ಮೇಲೆ ಆದ್ರೆ ಅಲ್ಲೇ ಇರ್ತದೆ ನೋಡ್ರಿ ಸಿಂಬಲ್. ಓಕೆ, ಸೊ ಯಾಕೆ ವಿಡಿಯೋ ಸ್ಟಾರ್ಟ್ ಆದಲ್ರಿ, ಯಾಕೆ ಈ ಮಾತು ಹೇಳಾಗತ್ತೀನಿ ಅಂತಂದ್ರೆ ರೀ, ಮಾಡೋದು ಪದ್ಧತಿಯನ್ನು ಅನುಸರಣೆ ಮಾಡ್ಕೊಳ್ರಿ. ಈಗ ಕಬ್ಬಿನ ಪ್ಲಾಟ್ ನೋಡಿದ್ರಿ. ಈಗ ಪಪ್ಪಾಯಿ ಪ್ಲಾಟ್ ಬಗ್ಗೆದಾಗ ನಾವು ಎಕ್ಸ್ಪ್ಲನೇಷನ್ ತೊಗೋತೀವಿ ಅವ್ರ ಕಡೆಯಿಂದ. ಪಪ್ಪಾಯಿ ನಾವು ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ. ಈಗ ಅಂತ ಹೆಂಗೆ ಮಾಡಿದೀವಿ ನಾವು ಪ್ಲ್ಯಾನ್ ಏನಿಲ್ಲ ರೀ. ಇದ್ರಾಗ ಕಲಾಂಡಿ ಹಚ್ಬೇಕತ್ತಿದ್ದೇವೆ ರೀ. ಹಾಂ, ಕಲಾಂಡಿ ಹಚ್ಬೇಕನ್ನಾರ ಏನಾಯಿತು, ಸುಮ್ಮನೆ ಅಡೆವ ಉಳ್ಳಾಗಡ್ಡಿ ಹಾಕಿ ಬಿಡ್ಬೇಕಂತ ಉಳ್ಳಾಗಡ್ಡಿ ಹಾಕಿದ್ದೇವೆ ರೀ. ಈಗ ಈ ಪಪ್ಪಾಯಿ ಪ್ಲಾಟಿಗೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಈ ಪಪ್ಪಾಯಿ ಪ್ಲಾಟ್ ಸಂಗಟ ಇದಕ್ಕೆ ಬೀಜೋಪಚಾರ ಸ್ಟಾರ್ಟ್ ಆಗ್ಯದ. ಅಗಿಗಳು ನೋಡ್ಬೋದು, ಎಲ್ಲಿ ಒಂದು ಅಗಿ ಫೇಲ್ ಆಗಿಲ್ಲ. ಅಗಿ ಫೇಲ್ ಆಗಿಲ್ಲ ರೀ. ಒಂದು ಕಿರದ ಎತ್ತರ ಇಲ್ಲ. ಒಂದು ಲೆವೆಲ್ ಅಗಿಗಳು ತಂದೀವಿ. ಎಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು ವೇರಿಯೇಷನ್ ನಾವು ಎಲ್ಲಿ ಮಾಡಿಲ್ಲ ಪ್ಲಾಟಿಗೆ. ಸೊ ಮಾಡುವಂಥ ಥಿಯರಿ ಕರೆಕ್ಟ್ ಮಾಡಿರಿ. ಏನು ಮಾಡಬೇಕು ಒಂದು ಸರ್ತಿ ಗಮನವಿಟ್ಟು ಕೇಳ್ಕೊಂಡು ಮಾಡಿರಿ, ಯಾರೇ ಇರಲಿ. ಸೊ ಎಲ್ಲಪ್ಪರೇ, ಈಗ ನಿಮಗೊಂದು ನಾನು ಕ್ಯಾಲ್ಕುಲೇಷನ್ ಕೇಳ್ತೀನಿ. ಸಾಮಾನ್ಯವಾಗಿ ಕೇಳಲೇಬೇಕು. ಈಗ ನೀವು ಕಬ್ಬ, ಹತ್ತಿ, ತೊಗರಿ ಎಲ್ಲಷ್ಟು ಮಾಡಾಕತ್ತೀರಿ. ನಮ್ಮ ಕೆಲಸ ಹೆಂಗೆ ಅನ್ನಿಸ್ತದೆ ನಿಮಗೆ? ಚಲೋ ಅನ್ಸಿದ್ರಿ. ನಿಮ್ಮ ಪ್ಲಾಟ್ ಬಂದು ಹೋಗ್ತೀವಿ ನಾವು. ಇಲ್ಲ, ಚಲೋ ಅನ್ಸಿದ್ರಿ. ನಾವು ಮೊದಲ ಇದೇನು
ಆತಪ್ಪ ಅನ್ನಪ್ಲೇನೆ ಐತಿರ್ತಿಲ್ಲ ಹೀಗಾಗಿ ನಾವು ಅದು ಏನಾಗ್ತಾರಲ್ರಿ ಅದು ಮೊದಲ ಯೂಸ್ ಮಾಡೋದಕ್ಕೆ ಆಮೇಲೆ ಗೊತ್ತಾಗ್ತಾರೆ ಅದು ನಾವು ಯೂಸಲ್ಲಿ ನಿಮಗೆ ಕೇರ್ ಮಾಡಿದ್ದಿಲ್ಲ ಏನು ಹೇಳ್ತಾರೆ ಬಿಡಪ್ಪ ಇದು ಏನು ಮನ ಭಾರಿ ಎಣ್ಣೆ ಹೊಡೆದಿ ರಿಸಲ್ಟ್ ಇಲ್ಲ ಇವಲ್ಲಿ ಇರ್ಬೇಕು ಹಿಂಗೆ ಆಗಿತ್ತು ನಮ್ಗಾಗಿ ಹೊಡೆದಬೇಕು ಅದೆಲ್ಲ ಮನೆ ರಿಸಲ್ಟ್ ನೋಡ್ರಿ ಕಬ್ಬುಗಳೆಲ್ಲ ತಿರ್ದು ಭಾಳ ಇದ್ದಿತ್ತು ಕೈ ಚೀಲ ಹೋಗಿದ್ದೀವಿ ಬರೀ ಫಕ್ತ ಈಗ ಮತ್ತೊಮ್ಮೆ ಹೊಡೆದಿ ಈಗ ಮತ್ತೊಮ್ಮೆ ಹೊಡಿಬೇಕು ಅನ್ನೋದು ಖಾತಾನ ಆಗ್ಬೇಕು ನಾವು ಒಂದು 10 ಚೀಲ ಅದಕ್ಕೊಂದು ಅನ್ನೋದು ನೋಡ ಏನೇನು ನಾವು ಹೇಳ್ತೀವಿ ಸರ ಪಡ ಮಾಡ್ಕೊಡ್ರಿ ನೀವು ಏನು ಮಾಡ್ತಿರೋ ನನಗದು ಗೊತ್ತಿಲ್ಲ ಪ್ಲ್ಯಾನ್ ಕೊಟ್ಟು ಪಡ ಮಾಡ್ಕೊಡ್ರಿ ಅದಕ್ಕೆ ಯಾವ ಗೊಬ್ಬರ ಬೇಕು ಏನಿಲ್ಲ ನಾವೆಲ್ಲಷ್ಟು ಹೇಳ್ತೀವಿ ಕರೆಕ್ಟ್ ತಕ್ಕಂಗೆ ಮಾಡಿರಿ ಹಾಗಂತೇಳಿ ಇವ್ರದ್ದು ಬೆಳೆ ಬಂದದ ನಾನು ಬೆಳೆ ಬಂದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಎಲ್ಲರದು ಜಮೀನು ಬೇರೆ ಬೇರೆ ಇರ್ತದೆ ಇವ್ರ ಜಮೀನಿಗೆ ತಕ್ಕಂಗೆ ಇವ್ರಿಗೆ ಈಗ ನೋಡಿರಿ ಇಷ್ಟು ವರ್ಷ ಕಬ್ಬು ಹಾಕಿದ್ದಿಲ್ಲ ಈಗ ಕಬ್ಬು ಹಾಕ್ಯಾರ ಪಡ ಕಿತ್ಕೊಂಡು ಬಂದದ ಸೊ ಹಂಗೆ ಯಾರ್ಯಾರ ಜಮೀನ್ದಾಗ ಏನೇನು ಮಾಡ್ಬೇಕು ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಮಾಡೋದ ತಕ್ಕಂಗೆ ಬೆಳೆ ಬರ್ತದೆ ಸುಮ್ಮ ಅಂದಾಜು ಏನು ಟಾರ್ಗೆಟ್ ಇಟ್ಟಿರಿ ಕಬ್ಬಿಂದು ಏನು ನೋಡಿ ಸರ ಈಗ ಏನೋ ಖಾತಾನ ಹೋಗಿದ್ದಿಲ್ಲ ರೀ ಹ್ಯಾಂಗೆ ಹೇಳ್ರಿ ಸುಮ್ಮ ನಿಮ್ಮ ಜಡ್ಜ್ಮೆಂಟಿಗೆ ಹೆಂಗೆ ಬರ್ತದೆ ರೀ 2 ಕೂಡ ಸಂಬಾರ ಅದ ಸಾಕ್ರಿ ಎಷ್ಟು ಎಕರೆ ಅದಾಗ ರೀ 2 ಎಕರೆ ಅದ ರೀ ಆರಾಮಾಗಲಿ ಸೊ ಕಂಪ್ಲೀಟ್ ಭಾಳಷ್ಟು ಬೆಳೆಗಳು ಮಾಡ್ಕೊಳಗತ್ತಾರ ಮುಂದೆ ನಿಂಬೆ ಪ್ಲಾಟ್ ಅದ ಇದ್ರಾಗ ಮತ್ತು ಉಳ್ಳಾಗಡ್ಡಿನೂ ಹಾಕಿವ್ರಿ ಹಂಗೆ ಸೈಡಿಗೆ ಒಳಗೆ ಸಾಲಿನಾಗ ಪಪ್ಪಾಯ್ದಾಗ 5 ಬೈ 6ದಾಗ ಅಗಿ ಕುಂದ್ರಿಸ್ಕೊಂಡೀವಿ ಫಸ್ಟ್ ಕ್ಲಾಸ್ ಬಂದದ ಯಾವುದೇ ರೀತಿಯಲ್ಲಿ ನಾ ಅಡ್ಡಿ ಇಲ್ಲ ಕೆಲಸ ಚಾಲೂ ನಡೆದದ ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು